Hello students, good morning everyone. So myself Zeba Onisa, I am the guest faculty lecturer for your zoology subject. So first of all I would like to tell you that you have selected one of the best colleges. Okay, so welcome to our college, and you have selected one of the best course, that is CBZ. Okay, it is CBZ as well as CZS. It is CBZ is called as a royal subject or a royal combination. With that you may go to any of the branch of the science. Okay, so science as well as any of the branch like your IAS, your KES, your IFS, anything for that matter. Okay, Indian Administrative Services or forestry or agriculture department or animal husbandry department, anything for that. Okay, so ತುಂಬ ಒಳ್ಳೆ ಕೋರ್ಸನ್ನು ಸೆಲೆಕ್ಟ್ ಮಾಡಿದ್ದೀರಾ ಮತ್ತು ತುಂಬ ಒಳ್ಳೆ ಕಾಲೇಜನ್ನ ಸೆಲೆಕ್ಟ್ ಮಾಡಿದ್ದೀರಾ. ಸೊ ದಿಸ್ ಇಸ್ ಮೈ ಫಸ್ಟ್ ಕ್ಲಾಸ್ ಫಾರ್ ಯು ಪೀಪಲ್. ಸೊ ಐ ವಿಲ್ ಸ್ಟಾರ್ಟ್. ಸೊ ಫಸ್ಟೇ ನಾನು ನಿಮಗೆ ಸಿಲೆಬಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಿದ್ದೀನಿ. ಐ ಹ್ಯಾವ್ ಟೇಕನ್ ಅ ಪಿಕ್ಚರ್ ಆಫ್ ಯುವರ್ ಸಿಲೆಬಸ್ ದಿಸ್ ಒನ್ ಆ್ಯಂಡ್ ಐ ಹ್ಯಾವ್ ಗಿವನ್ ಯು ದ ಸಿಲೆಬಸ್. ಐ ವಿಲ್ ಡಿಸ್ಕಸ್ ದ ಸಿಲೆಬಸ್ ಇನ್ ಟುಡೇಸ್ ಪಾರ್ಟ್. Then I will start with the proper syllabus in detail from the next classes. Okay, so you may see the timetable which I have sent in the ಗ್ರೂಪಲ್ಲಿ ನಾನು ಒಂದು ಟೈಮ್ ಟೇಬಲ್ ಸೆಂಡ್ ಮಾಡಿದ್ದೀನಿ. ಅಕಾರ್ಡಿಂಗ್ ಟು ದಟ್ ಟೈಮ್ ಟೇಬಲ್ ಆ ದಿವಸಕ್ಕೆ ಒಂದೊಂದು ಕ್ಲಾಸಸನ್ನು ಹಾಕ್ಕೊಂಡು ಹೋಗ್ತೀನಿ. ಓಕೆ, ಸೊ ಫಾರ್ ಯು ಫಸ್ಟ್ ನಿಮಗೆ ಎಲ್ಲ ನೀವು PU ಅಲ್ಲಿ ಸ್ಟಡಿ ಮಾಡಿದ್ದೀರಾ, SLC ಅಲ್ಲಿ ಸ್ಟಡಿ ಮಾಡಿದ್ದೀರಾ ಬಾಲಾಜಿ ಬಗ್ಗೆ. ಓಕೆ, PUಗೆ ಬಂದಾಗ ಯು ಹ್ಯಾವ್ ಸ್ಟಡಿಡ್ ಸಪ್ರೇಟ್ಲಿ, ಲೈಕ್ ಬಾಟ್ನಿ ಸಪ್ರೇಟಾಗಿ ಏನಿಲ್ಲ, ಇನ್ ಡೀಟೇಲ್ ಆಗಿ ಬಾಟ್ನಿ ಮತ್ತು ಝಾಲಜಿ ಬಗ್ಗೆ ಸ್ಟಡಿ ಮಾಡಿದ್ದೀರಾ. So biology, it is the study of the living organism. So it is divided into two main branches, botany and zoology. Botany deals with in detail study of the plants, okay, and zoology deals with the detailed study of the animals starting from your microorganisms. Okay na, so you know in degree you will study botany as a separate topic, separate subject, and zoology as a separate subject. ಸೊ ಹೈಸ್ಕೂಲಲ್ಲಿ ಸೈನ್ಸಲ್ಲಿ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಯಾಲಜಿ ಎಲ್ಲ ಒಂದೇ ಇದರಲ್ಲಿ ಓದಿರ್ತೀರ. PUಗೆ ಬಂದಾಗ ಸೊ ಫಿಸಿಕ್ಸ್ ಸಪ್ರೇಟ್, ಕೆಮಿಸ್ಟ್ರಿ ಸಪ್ರೇಟ್ ಮತ್ತು ಬಯಾಲಜಿ ಸಪ್ರೇಟ್ ಆ ಥರ ತೊಗೋತೀರಾ PCMB ತೊಗೊಂಡಾಗ. ಸೊ ದೆನ್ ವೆನ್ ಯು ಕಮ್ ಟು ಯೋರ್ ಡಿಗ್ರಿ, ದಟ್ ಈಸ್ ಅಂಡರ್ ಗ್ರ್ಯಾಜುಯೇಟ್ ಕ್ಲಾಸಸ್, ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ಗೆ ಬಂದಾಗ BSc ಬ್ಯಾಚುಲರ್ ಆಫ್ ಸೈನ್ಸ್ ತೊಗೊಂಡಾಗ ಅಲ್ಲಿ ನೀವು ಝಾಲಜಿನೇ ಸಪ್ರೇಟ್ ಸಬ್ಜೆಕ್ಟ್, ಬಾಟ್ನಿ ಸಪ್ರೇಟ್ ಆ್ಯಂಡ್ ಕೆಮಿಸ್ಟ್ರಿ ಸಬ್ಜೆಕ್ಟ್ ಆಗಿ ಫುಲ್ ಯು ವಿಲ್ ಸ್ಟಡಿ ದಿಸ್ ಫಾರ್ ಯರ್ ಕೋರ್ಸ್ ಆಫ್ 3 years. 3 yearsಗೋಸ್ಕರ ಈ ಒಂದು ಇದನ್ನು ಸ್ಟಡಿ ಮಾಡ್ತೀರಾ. ಓಕೆ, ಸೊ ಫಾರ್ ಯು ದೆರ್ ಆರ್ ಡಿಫ್ರೆಂಟ್ ಪೇಪರ್ಸ್. ಫಸ್ಟ್ ಸೆಮಿಸ್ಟರ್ ಝಾಲಜಿಯಲ್ಲಿ ಸೊ ಪೇಪರ್ 1 ಬಂದು 1.7 ಅಂತ ನಂಬರ್ ಕೊಟ್ಟಿದ್ದಾರೆ. ಇಟ್ ಈಸ್ ಆ್ಯನಿಮಲ್ ಡೈವರ್ಸಿಟಿ. ಸೊ ಯು ವಿಲ್ ಸ್ಟಡಿ ಅಂಡರ್ CBCS ಸ್ಕೀಮ್. ಓಕೆ, ಸೊ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಈ ಹೊಸ ಸ್ಕೀಮು, ಅದರಲ್ಲಿ ಈ ಒಂದು ಸಿಲೆಬಸ್ ಕೊಟ್ಟಿದ್ದಾರೆ. ಈ ಸ್ಕೀಮಲ್ಲಿ ನೀವು ಸ್ಟಡಿ ಮಾಡ್ತೀರಾ. ಓಕೆ, ನಾನ್ CBCS ಫಸ್ಟ್ ಇತ್ತು, ಇವಾಗ CBCS. ಸೊ 1.7 ಪೇಪರ್ 1, ದಟ್ ಈಸ್ ಆ್ಯನಿಮಲ್ ಡೈವರ್ಸಿಟಿ. ಆ್ಯನಿಮಲ್ಸಲ್ಲಿ ಇರೋವಂಥ ಡೈವರ್ಸಿಟಿನ, ವಾಟ್ ಈಸ್ ಡೈವರ್ಸಿಟಿ? ಸೊ ವಿವಿಧತೆ. ಓಕೆ, ವಿವಿಧತೆ ಅಂತ ಹೇಳ್ತೀವಿ, ತುಂಬ ಡೈವರ್ಸಿಟಿ, ವೆರೈಟಿ, ಅದನ್ನು ಸ್ಟಡಿ ಮಾಡ್ತೀರಾ ಇಲ್ಲಿ. ಓಕೆ, ಸೊ ಹಿಯರ್ ಐ ವಿಲ್ ಬಿ ಡೀಲಿಂಗ್ ವಿತ್ ದ ಸಿಲೆಬಸ್ ಆ್ಯಂಡ್ ಇನ್ ಡೀಟೇಲ್ ಐ ವಿಲ್ ಟೆಲ್ ಯು ಅಬೌಟ್ ದ ಡಿಸ್ಕಷನ್ ಆಫ್ ದ ಸಿಲೆಬಸ್ ಟಾಪಿಕ್. ದ ಸೇಮ್ ಥಿಂಗ್ ಇಲ್ಲಿ ಒಂದು ಫುಲ್ ಶೀಟನ್ನು ಸಿಲೆಬಸ್ಸನ್ನು ನಾನು PDF ಫಾರ್ಮ್ಯಾಟಲ್ಲಿ ತೊಗೊಂಡು ನಿಮಗೆ ಇದು ಮಾಡಿದ್ದೀನಿ. ದಟ್ ಐ ಹ್ಯಾವ್ ಮೇಡ್ ಸಪ್ರೇಟ್ 2 to 3 ಯೂನಿಟ್ಸ್ ಒಂದೊಂದು ಸ್ಲೈಡಲ್ಲಿ ಹಾಕಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಹಿಯರ್ ಯು ಹ್ಯಾವ್ ದಸ್ ಪರ್ಟಿಕ್ಯುಲರ್. So here you can see it is first semester zoology paper, animal diversity. There are total 4 credits ಇರುತ್ತೆ ಈ ಪೇಪರಿಗೆ. ಸೊ ಫುಲ್ ಒಂದು ವರ್ಷದಲ್ಲಿ ನೀವು ಇದನ್ನು ಒಂದು ಸೆಮಿಸ್ಟರಲ್ಲಿ ಒಂದು ಸೆಮಿಸ್ಟರ್ ಯು ವಿಲ್ ಸ್ಟಡಿ 1 ಪೇಪರ್. ಯು ವಿಲ್ ಸ್ಟಡಿ 1 ಸೆಮಿಸ್ಟರ್ 60 ಅವರ್ಸಲ್ಲಿ ಈ ಒಂದು ಪೇಪರನ್ನು ನೀವು ಸ್ಟಡಿ ಮಾಡ್ತೀರಾ. ಓಕೆ, ಒಂದು ಯೂನಿಟಿಗೆ ಇಷ್ಟಿಷ್ಟು ಅವರ್ಸ್ ಅಂತ ಡಿವೈಡ್ ಮಾಡಿದ್ದಾರೆ. ಸೊ ಆ್ಯಂಡ್ ಟೋಟಲಿ ಇಫ್ ಯು ಸ್ಟಡಿ ದಿಸ್ ಪೇಪರ್ ದೆನ್ ಯು ವಿಲ್ ಬಿ ಅವಾರ್ಡೆಡ್ ವಿತ್ 4 ಕ್ರೆಡಿಟ್ಸ್ ಫೈನಲ್ ಆಗಿ. ಓಕೆ, ಸೊ ದೆನ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಪ್ರಾಪರ್ ಸಿಲೆಬಸ್. ಸೊ ಇಲ್ಲಿ ಫಸ್ಟ್ ಐ ಸೆಡ್ ಯು ಟೋಟಲ್ 4 ಕ್ರೆಡಿಟ್ಸ್ ಇರುತ್ತೆ, 60 ಅವರ್ಸಿಗೆ ಸ್ಟಡಿ ಮಾಡ್ತೀರಾ. ಸೊ ಯೂನಿಟ್ 1. ಸೊ ಯೂನಿಟ್ 1 ಇಸ್ ಫೈಲಮ್ ಪ್ರೋಟೋಜೋವಾ. ಓಕೆ, ಯು ನೋ ದ್ಯಾಟ್ ಪ್ರೋಟೋಜೋವಾ ಈಸ್ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ಬಗ್ಗೆ ಹೇಳುವಂಥದ್ದು.
ಸೊ ಅದರಲ್ಲಿ ಫೈಲಮ್ ಪ್ರೋಟೋಝೋವಾ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡ್ತೀರಾ. ಜನರಲ್ ಕ್ಯಾರೆಕ್ಟರ್ಸ್, ಕ್ಲಾಸಿಫಿಕೇಷನ್ ಅಪ್ ಟು ಕ್ಲಾಸಸ್ ತನಕ ಮಾತ್ರ ಸ್ಟಡಿ ಮಾಡ್ತೀರಾ ವಿತ್ ಎಕ್ಸಾಂಪಲ್ಸ್. ಇದಕ್ಕೆ 4 hours ಇರುತ್ತೆ. ಆ್ಯಂಡ್ ದೆನ್ ಲೋಕೋಮೋಟರಿ ಆರ್ಗನಲ್ಸ್ ಏನೇನಿರುತ್ತೆ ಪ್ರೋಟೋಝೋದಲ್ಲಿ ಏನೇನು ಬರುತ್ತೆ ಹೇಳಿ, ಅಮೀಬಾ, ಪ್ಯಾರಾಮೇಷಿಯಮ್, ಯೂಗ್ಲಿನಾ, ಇದೆಲ್ಲ ಸ್ಟಡಿ ಮಾಡಿದ್ದೀರಾ ನೀವು, ಓಕೆ, ಇನ್ ಯು ಹೈಸ್ಕೂಲ್ ಆಸ್ ವೆಲ್ ಆಸ್ PU ಕ್ಲಾಸಸ್. ಇದನ್ನೇ ಇನ್ ಡೀಟೇಲ್ ಆಗಿ ಇಲ್ಲಿ ಸ್ಟಡಿ ಮಾಡ್ತೀರಾ. ಯಾವ ಆರ್ಗನಿಸಮ್, ಪ್ರೋಟೋಝೋವಾದಲ್ಲಿ ಲೋಕೋಮೋಟರಿ ಆರ್ಗನ್ ಯಾವ್ಯಾವ್ದಿರುತ್ತೆ ಅಂತ ಹೇಳಿದ್ರೆ, ತಾನು ಒಂದು ಜಾಗದಿಂದ ಇನ್ನೊಂದು ಜಾಗದಕ್ಕೆ ಹೋಗೋದಕ್ಕೆ ಅದು ಏನನ್ನು ಬಳಸುತ್ತೆ, ಯಾವ ಒಂದು ಆರ್ಗನನ್ನು ಯೂಸ್ ಮಾಡುತ್ತೆ ಅನ್ನೋದು, ಓಕೆ. ಆ್ಯಂಡ್ ದೆನ್ ಲೋಕೋಮೋಷನ್ ಇನ್ ಪ್ರೋಟೋಝೋವಾ ಯಾವ ಟೈಪಲ್ಲಿರುತ್ತೆ, ಓಕೆ, ಮೂಮೆಂಟ್ ಈಸ್ ಆಫ್ ವಾಟ್ ಟೈಪ್ಸ್ ಅಂತ. ನೆಕ್ಸ್ಟ್ ಕಮಿಂಗ್ ಟು ಯೂನಿಟ್ 2 ಫೈಲಮ್ ಪೊರಿಫೆರಾ. ಇದೆಲ್ಲ ಕೂಡ ನಿಮಗೆ ನಾನ್ ಕಾರ್ಡೇಟ್ಸಲ್ಲಿ ಬರೋವಂಥದ್ದು, ಓಕೆ. ಪೊರಿಫೆರಾ 3 hours ಇರುತ್ತೆ. ಇಲ್ಲೂ ಕೂಡ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಕ್ಲಾಸಿಫಿಕೇಷನ್ ಅಪ್ ಟು ಕ್ಲಾಸಸ್ ಸ್ಟಡಿ ಮಾಡ್ತೀರಾ. ಮತ್ತು ಕೆನಾಲ್ ಸಿಸ್ಟಮ್ ಅಂತ ಇರುತ್ತೆ ಇದರಲ್ಲಿ. ಸೊ ವಾಟರ್ ಒಳಗಡೆ ಬಂದು ಹೊರಗಡೆ ಹೋಗೋದು, ವೈಲ್ ಕಮಿಂಗ್ ಆ್ಯಂಡ್ ಗೋಯಿಂಗ್ ಇಟ್ ವಿಲ್ ಡೂ ಆಲ್ ದ ರೆಸ್ಪಿರೇಷನ್, ಸರ್ಕ್ಯುಲೇಷನ್, ಡೈಜೆಷನ್, ಎಕ್ಸ್ಕ್ರಿಯೇಷನ್ ಎಲ್ಲನೂ ಕೂಡ ಮಾಡುತ್ತೆ. ಈ ಕೆನಾಲ್ ಸಿಸ್ಟಮನ್ನು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಾ. ದೆನ್ ಫೈಲಮ್ ನೆಕ್ಸ್ಟ್ ಯೂನಿಟ್ 3 ಈಸ್ ಫೈಲಮ್ ಸಿಲೆಂಡ್ರೇಟಾ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನೈಡೇರಿಯಾ ಅಂತಲೂ ಕೂಡ ಕರಿತೀವಿ. ಇದರಲ್ಲೂ ಕೂಡ ಜನರಲ್ ಕ್ಯಾರೆಕ್ಟರ್ ಸ್ಟಡಿ ಮಾಡ್ತೀರಾ ಮತ್ತು ಕ್ಲಾಸಿಫಿಕೇಷನ್ ಅಪ್ ಟು ಕ್ಲಾಸಸ್. ದೆನ್ ಪಾಲಿಮಾರ್ಫಿಸಮ್ ಇನ್ ಹಲಿಸ್ಟೆಮಾ ಆ್ಯಂಡ್ ಫೈಸಿಲಿಯಾ, ಓಕೆ. ಒಂದು ಲೈಫ್ ಸೈಕಲಲ್ಲಿ 2 ಫಾರ್ಮ್ ಇರುತ್ತೆ, ಹ್ಯಾವಿಂಗ್ 2 forms ಆಫ್ ದಿಸ್ ಒನ್ ಆರ್ಗ್ಯಾನಿಸಮ್ ಇನ್ 1 ಲೈಫ್ ಸೈಕಲ್. ಸೊ ಅದನ್ನು 2 ಆರ್ಗ್ಯಾನಿಸಮಲ್ಲಿ ಸ್ಟಡಿ ಮಾಡ್ತೀರಾ. ಒನ್ ಈಸ್ ಹಲಿಸ್ಟೆಮಾ ಆ್ಯಂಡ್ ಅನದರ್ ಒನ್ ಈಸ್ ಫೈಸಿಲಿಯಾ, ಓಕೆ. ನೆಕ್ಸ್ಟ್ ಯೂನಿಟ್ 4 ಇಸ್ ಫೈಲಮ್ ಪ್ಲಾಟಿಹೆಲ್ಮಿಂಥಸ್. ಫ್ಲಾಟ್ ವರ್ಮ್ಸ್ ಎಲ್ಲ ಇದರಲ್ಲಿ ಬರುತ್ತೆ. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಕ್ಲಾಸಿಫಿಕೇಷನ್ ಅಪ್ ಟು ಕ್ಲಾಸಸ್ ಇದನ್ನು ಸ್ಟಡಿ ಮಾಡಿ. ದೆನ್ ಲೈಫ್ ಹಿಸ್ಟ್ರಿ ಆಫ್ ಟೇನಿಯಾಸೋಲಿಯಮ್ ಅಂದರೆ ಟೇಪ್ ವರ್ಮ್, ಉದ್ದ ಟೇಪ್ ಥರ ಒಂದು ವರ್ಮ್ ಇರುತ್ತೆ, ನೋಡಿದ್ದೀರಾ, ಚಪ್ಪಟೆ ಆಗಿರುತ್ತೆ, ಫ್ಲಾಟ್ ವರ್ಮ್ಸ್ ಅಂತ ಅದಕ್ಕೆ ಕರೆಯೋದು. ಅದ್ರ ಬಗ್ಗೆ ಫುಲ್ ಲೈಫ್ ಹಿಸ್ಟ್ರಿ ಸ್ಟಡಿ ಮಾಡ್ತೀರಾ, ಓಕೆ. ಸ್ಟಾರ್ಟಿಂಗ್ ಫ್ರಮ್ ಇಟ್ಸ್ ಬರ್ತ್ ಟು ಡೆತ್ ಯುಲ್ ಸ್ಟಡಿ ದ್ಯಾಟ್. ನೆಕ್ಸ್ಟ್ ಯೂನಿಟ್ 5 ದಟ್ ಈಸ್ ಫೈಲಮ್ ನೆಮ್ಯಾಟಿಹೆಲ್ಮಿಂಥಸ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಸ್ಕಿಹೆಲ್ಮಿಂಥಸ್. ಇದು ಕೂಡ 3 hours ಸ್ಟಡಿ ಮಾಡ್ತೀರಾ. ಫಸ್ಟ್ ಯುಲ್ ಸ್ಟಡಿ ವಿತ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನೆಮ್ಯಾಟೋಡ್ಸ್ ವಿತ್ ಎಕ್ಸಾಂಪಲ್. ಸೊ ಇಲ್ಲಿ ನೋಡಿ 3 ಹೆಸರಿಂದ ಕರಿತಿದ್ದೀನಿ. ನೆಮ್ಯಾಟೋಡ್ಸ್ ಅಂತಲೂ ಕೂಡ ಕರಿಬೋದು, ನೆಮ್ಯಾಟಿಹೆಲ್ಮಿಂಥಸ್ ಅಂತಲೂ ಕೂಡ ಕರಿಬೋದು, ಆಸ್ಕಿಹೆಲ್ಮಿಂಥಸ್ ಅಂತಲೂ ಕೂಡ ನೀವು ಇದನ್ನು ಕರಿಬೋದು, ಓಕೆ. ದೆನ್ ಕಮಿಂಗ್ ಟು ಆಯಿತಾ. ದೆನ್ ಸ್ಟ್ರಕ್ಚರ್, sexual dimorphism and life history of Ascaris lumbricoides and its parasitic adaptation. ಆಸ್ಕ್ಯಾರಿಸ್ ಲ್ಯೂಮ್ರಿಕಾಯ್ಡಿಸ್ ರೌಂಡ್ ವರ್ಮ್ ಅಂತ, ಸೊ ಅದು ನಮ್ಮ ಇಂಟೆಸ್ಟೈನಲ್ಲಿ ಇರುತ್ತೆ. ಸೊ ನೀವು ಜಂತು ಹುಳ ಅಂತ ಹೇಳ್ತೀರಲ್ಲಪ್ಪ, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಾ. ಅದು ಮೇಲ್ ಸಪ್ರೇಟ್, ಫೀಮೇಲ್ ಸಪ್ರೇಟ್ ಇರುತ್ತೆ, ಅದನ್ನು ಡೈಮಾರ್ಫಿಸಮ್ ಅಂತ ಹೇಳ್ತೀವಿ. ಸೊ ಫೀಮೇಲ್ ಯಾವ ಥರ ಇರುತ್ತೆ, ಮೇಲ್ ಯಾವ ಥರ ಇರುತ್ತೆ, ಮತ್ತು ಅದ್ರದ್ದು ಲೈಫ್ ಹಿಸ್ಟ್ರಿ, ಮತ್ತು ಅದು ಪ್ಯಾರಾಸೈಟ್ ಆಗಿ ನಮ್ಮ ಇಂಟೆಸ್ಟೈನ್ ಒಳಗಡೆ ಉಳ್ಕೊಂಡಿರುತ್ತೆ, ನಮ್ಮ ಹೊಟ್ಟೆ ಒಳಗಡೆ ಇರುತ್ತೆ, ಅದು ಹೇಗೆ ಅಂತ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀರಾ. ಯೂನಿಟ್ 6 ಫೈಲಮ್ ಅನೆಲಿಡಾ. ನೆಕ್ಸ್ಟ್ ಇದ್ರ ಬಗ್ಗೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ and classification up to classes with examples. Then you'll study with the coelom and metamerism in annelids with their significance. So it is having a body cavity called as coelom. You will study about the coelom and then metamerism, body segmentation ಬಗ್ಗೆ ಸ್ಟಡಿ ಮಾಡ್ತೀರಾ. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಯೂನಿಟ್ 7 ಫೈಲಮ್ ಆರ್ಥ್ರೋಪೋಡಾ. ಇಟ್ ಈಸ್ ಫಾರ್ 6 hours. You know that arthropoda is one of the largest kingdom, phylum in case of animal kingdom, first among all the animals. Idral general characteristics and classification up to classes you'll study. Then vision in arthropoda, in that, so compound eye in case of paleomon and scorpion. Speleomon ಮತ್ತು ಸ್ಕಾರ್ಪಿಯನ್ ಅಲ್ಲಿ ಸಿಂಪಲ್ ಮತ್ತು ಕಾಂಪೌಂಡ್ ಐ ಬಗ್ಗೆ ಸ್ಟಡಿ. ದೆನ್ ಮೆಟಮಾರ್ಫೋಸಿಸ್ ಇನ್ ಇನ್ಸೆಕ್ಟ್ಸ್. ಸೊ ದೇರ್ ಆರ್ ಡಿಫ್ರೆಂಟ್ ಲೈಫ್ ಫಾರ್ಮ್ಸ್. ಅದರಲ್ಲಿ ಆಂಟಿಬೋಲಾ, ಹೆಮಿಮೆಟಬೋಲಾ, ದೆನ್ ಪೌರೋಮೆಟಬೋಲಾ, hypermetabola and holometabola. So you study this type of metamorphosis. Unit 8 phylum mollusca. Here you go with general characteristics and classification up to classes with example. Then pearl culture and Mytilus culture anna study ಮಾಡ್ತೀರಾ. So next unit 9 phylum Echinodermata. Here also you will go for general characteristics and classification up to classes with example. Then water vascular system in Asterias and starfish. ಅದರಲ್ಲಿ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಯಾವ ಥರ ಇರುತ್ತೆ ಅದನ್ನು ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಯೂನಿಟ್ 10 ಪ್ರೋಟೋಕಾರ್ಡೇಟಾ. ಸೊ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ದೆನ್ ಸ್ಟ್ರಕ್ಚರ್ ಆ್ಯಂಡ್ ರೆಟ್ರೋಗೆಸಿವ್ ಮೆಸಮಾರ್ಫೋಸಿಸ್ ಇನ್ ಅಸಿಡಿಯಾ. ಇಲ್ಲಿಂದ ಕಾರ್ಡೇಟ್ ಸ್ಟಾರ್ಟ್ ಆಗುತ್ತೆ. ವಿಲ್ ಸ್ಟಡಿ ದ ಡೀಟೇಲ್ ಸ್ಟ್ರಕ್ಚರ್ ಆಫ್ ಅಸಿಡಿಯಾ. ಇಟ್ ಇಸ್ ಫಾರ್ 3 hours.
Then unit 11 A Gnata, it is for 2 hours. You study the general characteristics, classification up to classes with example. Then differences between hack fish and lampreys. Then ಪಿಸಸ್ ಅಂದರೆ ಫಿಶಸ್, ಕ್ಲಾಸ್ ಫಿಶಸ್, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಡಿಫ್ರೆಂಟ್ ಕಾಂಟ್ರಾಕ್ಟಿಯಸ್, ಆಸ್ಟಿಕ್ಟಿಯಸ್ ಮತ್ತು ಡಿಪ್ನಾಯ್ ಅಂತ 3 ಥರ ನಿಮಗೆ ಡಿಫ್ರೆಂಟ್ ಸಬ್ ಕ್ಲಾಸಸ್ ಅಥವಾ ಆರ್ಡರ್ಸ್ ಅಂತ ಹೇಳ್ಬೋದು. ಅದನ್ನು ಸ್ಟಡಿ ಮಾಡ್ತಾರೆ. ಇಟ್ ಈಸ್ ಫಾರ್ 6 hours. Then shark externals you'll study, then digest in detail all the systems of the shark. Next, unit 13 amphibia. So here you'll study the general characteristics and classification up to orders, then externals and respiratory system of frog ಬಗ್ಗೆ ಸ್ಟಡಿ ಮಾಡ್ತೀರಾ. Then unit 14 reptiles, you'll study the general characteristics, classification of living orders. Not there are many orders which are not living, extinct ಆಗಿರುವಂಥ ತುಂಬ ಆರ್ಡರ್ಸ್ ಐತೆ, ಅದರಲ್ಲಿ ಲಿವಿಂಗ್ ಆರ್ಡರ್ಸ್ ಬಗ್ಗೆ ಸ್ಟಡಿ ಮಾಡ್ತೀರಾ. Then you'll poisonous apparatus of snakes, then composition of the snake venom you'll study and its effect and biting mechanism in case of snake. ಸೊ ಇಷ್ಟೆಲ್ಲ ಸ್ಟಡಿ ಮಾಡ್ತೀರಾ. ಯೂನಿಟ್ 15 ಬರ್ಡ್ಸ್ ಬಗ್ಗೆ ಸ್ಟಡಿ ಮಾಡ್ತೀರಾ. ಏವ್ಸ್, ಇಲ್ಲಿ ಜನರಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ದೆನ್ ಇಂಟ್ರೆಸ್ಟಿಂಗ್ ಫೀಚರ್ಸ್ ಆಫ್ ರಾಟಿಟೆ ಆ್ಯಂಡ್ ಕ್ಯಾರಿನೇಟೆ ಅಂತ 2 ಸಬ್ ಕ್ಲಾಸ್ ಬರುತ್ತೆ. ಅದನ್ನು ಇಂಪಾರ್ಟೆಂಟ್ ಫೀಚರ್ಸನ್ನು ಸ್ಟಡಿ ಮಾಡ್ತಾರೆ. ದೆನ್ ಯು ವಿಲ್ ಗೋ ವಿತ್ ಫ್ಲೈಟ್ ಅಡಾಪ್ಟೇಷನ್ಸ್. ಇನ್ ದಟ್ ಮಾರ್ಫಾಲಜಿಕಲ್ ಆ್ಯಂಡ್ ಅನಾಟಮಿಕಲ್ ಫ್ಲೈಟ್ ಅಡಾಪ್ಟೇಷನ್ಸ್ ಯು ವಿಲ್ ಸ್ಟಡಿ. ಯೂನಿಟ್ 16, ದಿಸ್ ಇಸ್ ದ ಲಾಸ್ಟ್ ಯೂನಿಟ್, mammals, where you will study the different subclasses, prototheria, metatheria, eutheria ಅಂತ 3 subclassesನ ಸ್ಟಡಿ ಮಾಡ್ತೀರಾ. ದೆನ್ ಇಂಟ್ರೆಸ್ಟಿಂಗ್ ಫೀಚರ್ಸ್ ಆಫ್ ಕೈರಾಪ್ಟೆರಾ, ಸಿಟೇಸಿಯೆ, ಪ್ರೊಬಾಸಿಡೆ ಆ್ಯಂಡ್ ಪ್ರೈಮೇಟ್ಸ್. ಕೈರಾಪ್ಟೆರಾ ಮೀನ್ಸ್ ಬ್ಯಾಟ್ಸ್ ಬರುತ್ತೆ, ಸಿಟೇಸಿಯೆ ಅಂತ ಹೇಳಿದ್ರೆ ಸೊ ಡಾಲ್ಫಿನ್ಸ್ ಇವೆಲ್ಲ ಬರುತ್ತೆ. ದೆನ್ ಪ್ರೊಬಾಸಿಡೆ, ಸೊ ಎಲಿಫೆಂಟ್ಸ್ ವಿಲ್ ಕಮ್ ಹಿಯರ್, ಆ್ಯಂಡ್ ಪ್ರೈಮೇಟ್ಸ್ ಅಲ್ಲಿ ಹ್ಯೂಮನ್ಸ್, ಚಿಂಪಾಂಜೀಸ್, ಮಂಕೀಸ್ ಇದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀರಾ. ಓಕೆ, ಸೊ ದೀಸ್ ಆರ್ ದ ಸಜೆಸ್ಟೆಡ್ ರೀಡಿಂಗ್ಸ್ ಫಾರ್ ಯು. ಈ ಬುಕ್ಸ್ನ ನೀವು ರೆಫರ್ ಮಾಡ್ಬೋದು ಆನ್ಲೈನ್, ಆರ್ ಇಫ್ ವೆನ್ ಯು ಕಮ್ ಯು ಕ್ಯಾನ್ ಟೇಕ್ ದ ಬುಕ್ಸ್ ಫ್ರಮ್ ದ ಲೈಬ್ರರೀಸ್. ಇಟ್ ಈಸ್ ಜಾರ್ಡನ್ ಆ್ಯಂಡ್ ವರ್ಮಾ, ದೆನ್ R.L. Kotpal, Agarwal. So these are the books which you can study for invertebrate zoology. Okay, so I have told you in detail about the syllabus which you will be studying in this semester. So with this, I will be stopping today's class. So thank you, students.